ನಮಸ್ಕಾರ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯು ಶ್ರೀಗಿರಿಯ ಆರೋಹಣವನ್ನು ಮಾಡ್ತಾ ಇರ್ತಾರೆ ಸಂಗಡಿಗರ ಜೊತೆಗೂಡಿ. ಅರ್ಕೇಶ್ವರನ ಗುಡಿಯನ್ನು ದಾಟಿ ಮುಂದೆ ನಡೆದಂಥ ಸಮಯದಲ್ಲಿ ಸುಂದರವಾದಂತಹ ಪಂಚಧಾರೆ ಪಾಲಧಾರೆ ಅನ್ನುವಂತಹ ಸುಂದರವಾದಂತಹ ದಬೆದಬೆಗಳು ಆಕೆಯ ಕಣ್ಣಿಗೆ ಬೀಳ್ತವೆ. ಈ ಎಲ್ಲ ನಿಸರ್ಗದ ಸೌಂದರ್ಯವನ್ನು ಕಂಡು ಸಂಗಡಿಗರ ಜೊತೆ ಆಕೆ ಕದಳಿಯ ವನಕ್ಕೆ ಹೋಗ್ತಾ ಇರ್ತಾಳೆ. ಈ ಅರ್ಕೇಶ್ವರನ ಗುಡಿ ಬಹಳಷ್ಟು ಸುಂದರವಾಗಿತ್ತು, ರಮ್ಯವಾಗಿತ್ತು. ನಿಸರ್ಗವೂ ಕೂಡ ಬಹಳ ಚೆನ್ನಾಗಿತ್ತು. ಹಾಗಾಗಿ ಇಲ್ಲಿ ಒಂದು ರಾತ್ರಿ ತಂಗಿ ಮುಂದೆ ಸಾಗೋಣ ಅಂತ ನಿರ್ಧಾರವನ್ನು ಮಾಡಿ ಅಂದಿನ ರಾತ್ರಿ ಅಲ್ಲಿಯೇ ತಂಗಿರ್ತಾರೆ. ಇದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಪ್ರಶಾಂತಮಯ ಉಷಾ ಕಾಲದಲ್ಲಿ ಎಚ್ಚರಗೊಂಡು ಮೀಯಲಿಕ್ಕೆಂದು ಅಕ್ಕ ಮಹಾದೇವಿ ಪಾತಾಳ ಗಂಗೆಯತ್ತ ನಡೆದಳು. 2 ಎತ್ತರವಾದ ಗಿರಿಗಳ ಕೂಟದಿಂದುಂಟಾದ ಆಳವಾದ ಕೊಳದಲ್ಲಿ ಮಂದಗತಿಯಲ್ಲಿ ಬಳಕುತ್ತ ಹರಿಯುವ ಕೃಷ್ಣಾ ನದಿಯ ಬೃಹದ್ದೇಹ ಮೇಲೆ ನಿಂತು ನೋಡಿದಾಗ ಬೆಳ್ಳಿಯ ಗೆರೆಯಂತೆ ಕಂಡಿತು. ಎಣ್ಣೆ ನೀರನ್ನು ಎರೆಸಿಕೊಳ್ಳಲು ತಾಯಿಯು ಚಾಚಿದ ಕಾಲುಗಳ ಮಧ್ಯದ ಸಂಧಿಯಿಂದ ಮಲಗಿಕೊಂಡು ಮೊದಲು ಅತ್ತರು ಬಿಸಿ ನೀರಿನ ಹಿತವಾದ ಸ್ಪರ್ಶದಿಂದ ಎರೆಸಿಕೊಳ್ಳುತ್ತಲೇ ನಿದ್ರೆ ಹೋದ ಎಡೆಗೂಸಿನಂತೆ ಆ ನದಿ ಕಂಡುಬರುತ್ತಿತ್ತು. ಹೆಜ್ಜೆಗಳನ್ನು ಇಡುತ್ತಾ ಸೋಪಾನಗಳನ್ನು ಇಳಿಯುತ್ತಾ ಬಂದಂತೆ ಸೂರ್ಯನ ಕಿರಣಗಳಲ್ಲಿ ಮಿಂದ ಬೆಟ್ಟ ಕಾಡುಗಳು ಜೀವ ಕಳೆಯಿಂದ ಮಿಡಿಯುತ್ತಿದ್ದವು. ಬ್ರಹ್ಮಾಂಡಗತ ಪರಶಿವನ ಪಾದಗಳನ್ನು ತೊಳೆಯುವ ಎಂಬಂತೆ ಪಾತಾಳದಲ್ಲಿ ಹರಿಯುತ್ತಾ ಮುಂದೆ ಸಾಗುತ್ತಿದ್ದಳು ಆ ಗಂಗೆ. ಯಾತ್ರಿಕರು ಯಾರು ಅಷ್ಟಾಗಿ ಮೀಯಲು ಬಂದಿರಲಿಲ್ಲ. ಬಂದವರು ಇಷ್ಟೊಂದು ಒಳಭಾಗಕ್ಕೆ ಬರದೆ ಸ್ವಲ್ಪವೇ ನೀರಿದ್ದಲ್ಲಿ ಒಡಲನ್ನದ್ದಿ ಮುಳುಗು ಹಾಕಿ ಹೋಗುತ್ತಲಿದ್ದರು. ಇದರಿಂದಾಗಿ ಅಕ್ಕ ಮಹಾದೇವಿಗೆ ಪಾತಾಳ ಗಂಗೆಯ ಮಡಿಲಲ್ಲಿ ಮನ ತಣಿಯುವಷ್ಟು ಈಜಾಡಬೇಕು ಎನ್ನಿಸಿತು. ಮಡಿಯಾಗಿದ್ದ ಬಟ್ಟೆಗಳನ್ನು ಬಂಡೆಯ ಮೇಲಿರಿಸಿ ಕಲ್ಲೊಂದನ್ನು ಭಾರಕ್ಕಾಗಿ ಇಟ್ಟು ನೀರಿಗಿಳಿದು ಈಜತೊಡಗಿದಳು. ಈಜುತ್ತಿರುವಾಗಲೇ ಬಾಲ್ಯದಲ್ಲಿ ನಡೆದ ಮಾತುಕತೆ ನೆನಪಿಗೆ ಬರತೊಡಗಿತ್ತು. ತಂದೆ ಓಂಕಾರ ಶೆಟ್ಟಿಗೆ ಈಜುವುದೆಂದರೆ ಬಹಳಷ್ಟು ಅಕ್ಕರೆ. ಆಗಾಗ ತಮ್ಮ ತೋಟದಲ್ಲಿ ವಿಶಾಲವಾದ ಬಾವಿಗೆ, ತಮ್ಮೂರಿನ ವಿಸ್ತಾರವಾದ ಕೆರೆಗೆ ಈಜಲಿಕ್ಕೆ ಹೋಗುವಾಗ ಮಗಳನ್ನು ಕರೆದೊಯ್ಯುತ್ತಿದ್ದ. ಮೊದಲು ದಂಡೆಯ ಮೇಲೆ ಕುಳಿತು ಅಪ್ಪನು ತೆಗೆದಿಟ್ಟ ಬಟ್ಟೆ, ಕೊರಳ ಚಿನ್ನದ ಸರಗಳನ್ನು ಕಾಯುತ್ತಾ ಈಜುವುದನ್ನೇ ಬಿಟ್ಟ ಗಣ್ಣಿನಿಂದ ನೋಡುತ್ತಾ ಕುಳಿತಿರುತ್ತಿದ್ದಂತಹ ತರಳೆ ತನಗೂ ಕಲಿಸಬೇಕೆಂದು ಪೀಡಿಸತೊಡಗಿದಳು. ಓಂಕಾರನು ಮಗಳನ್ನು ಬೆನ್ನ ಮೇಲೆ ಹಾಕಿಕೊಂಡು ನೀರಿಗಿಳಿದು ನಿಧಾನವಾಗಿ ಕಲಿಸತೊಡಗಿದ. ಕೆಲವೇ ದಿನಗಳಲ್ಲಿ ಆಕೆ ಈಜುವುದರಲ್ಲಿ ಬಲ್ಲಿದಳಾದಳು. ಒಂದು ದಿನ ಬಯಲು ಬುತ್ತಿಯನ್ನು ಕಟ್ಟಿಕೊಂಡು ಮನೆಯವರೆಲ್ಲ ತೋಟಕ್ಕೆ ಬಂದಾಗ ಓಂಕಾರನು ಈಜಲು ತೊಡಗುತ್ತಿದ್ದಂತೆಯೇ ಮಗಳು ನೀರಿನಲ್ಲಿ ಇಳಿಯಲು ಆರಂಭಿಸಿದಳು. ಇದನ್ನು ಕಂಡು ಲಿಂಗಮ್ಮ ಕಿರುಚಿತ್ತ ಓಡಿ ಬಂದು, ಮಹಾದೇವಿ, ನೀರು ಬಾಳಾದಾವೆ, ಇಳಿಬಾಡ, ಜಾರ್ಬಿಟ್ಟಿಯೇ, ಬಿಂದಿಗೆಯನ್ನು ಸೇದಿ ಸ್ನಾನ ಮಾಡುವಂತಿ ಬಾ ಎಂದರೂ ಕೇಳದೆ ನೀರಿಗೆ ಇಳಿದಳು. ನಗುತ್ತಾ ಸಲಿಲವಾಗಿ ಈಜಿದಾಗ ಲಿಂಗಮ್ಮ ಅಚ್ಚರಿಗೊಂಡಳು. ಈಜಿ ಹೊರಬಂದಾಗ ಗಂಡನನ್ನ ಆಕ್ರೋಶದಿಂದ ಛೇಡಿಸಿದಳು. ನೀವು ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸ್ತೀರಿ, ಬರ್ತಾ ಗಂಡು ಬೀರಿ ಮಾಡ್ತೀರಿ. ಗಂಡುಸ್ರಂಗೆ ಈಜೋದು ಏನು ಲಕ್ಷಣ ಕಾಣ್ತದೆ? ಈಜೋದನ್ನು ಗಂಡಸ್ರೇ ಕಲಿಬೇಕು ಅಂತ ಎಲ್ಲಿ ಬರ್ದಿದೆ? ಇದು ಆತ್ಮರಕ್ಷಣೆಯ ಸಾಧನೆ. ಯಾವತ್ತಿನಲ್ಲಿ ಏನು ಗೊತ್ತಿದ್ರೆ, ಎಲ್ಲದೂ ಗೊತ್ತಿದ್ರೆ ಒಳ್ಳೆಯದು. ಓಂಕಾರ ಉತ್ತರಿಸಿದ್ದ. ಹೆಣ್ಮಕ್ಳು ಮನೆ ಬಿಟ್ಟು ಹೋಗೋದೇನಿರುತ್ತೆ? ರಕ್ಷಣೆ ಮಾಡಿಕೊಳ್ಳೋ ಪ್ರಸಂಗ ಏನು ಬರ್ತಾವಂತೆ. ಸಾರಿನ ಪಾತ್ರೆಯಲ್ಲಿ ಸೌಟನ್ನು ಈಜಾಡ್ಸೋದೊಂದೇ ಅವರಿಗೆ ಬೇಕಾದ್ದು, ಲಿಂಗಮ್ಮ ಹೇಳಿದಳು. ನಿಜ, ಅಂದು ಕಲಿತ ಈಜು ಎಷ್ಟೋ ಬಾರಿ ಉಪಯೋಗಕ್ಕೆ ಬಂತು. ಅರಣ್ಯದಲ್ಲಿ ಅಲೆಯುವಾಗ ಎಷ್ಟೊಂದು ತೊರೆ ಹಳ್ಳಗಳನ್ನು ದಾಟಬೇಕಾಯಿತು. ಅಕ್ಕ ಮಹಾದೇವಿ ಅಂದುಕೊಂಡಳು. ತೃಪ್ತಿಯಾಗುವಷ್ಟು ಈಜಾಡಿ ಹೊರಬಂದು ಮಡಿಯುಟ್ಟು ಆಕೆ ನದಿಯ ಒಳಭಾಗಕ್ಕೆ ವಿಸ್ತಾರವಾಗಿ ಚಾಚಿದ್ದ ಬಂಡೆಗಲ್ಲ ಮೇಲೆ ಕುಳಿತು ಪೂಜಾಮಗ್ನಳು ಆದಳು. ತಲೆ ಎತ್ತಿ ನೋಡಿದರೆ ಉತ್ತುಂಗವಾದ ಬೆಟ್ಟಗಳು ಸಾಲು ಸಾಲಾಗಿ ಹಬ್ಬಿ ಮುಂದೆ ಸಾಗಿ ಪ್ರಕೃತಿ ಗುಡಿಯ ಗೋಪುರಗಳಂತೆ ಕಂಡರೆ ಶೃಂಗಗಳು ರವಿ ಕಿರಣದ ಆಲಿಂಗನದಿಂದ ಹೊಂಗಳಸಗಳಾಗಿ ಕಾಣುತ್ತಿದ್ದವು. ಇಷ್ಟಲಿಂಗ ದರ್ಪಣದಲ್ಲಿ ಸೃಷ್ಟಿಯು ಚುಳುಕಾಗಿ ಪ್ರತಿಕೃತಿಗೊಂಡಿತು.
ಆನಂದ ತುಂದಿಲ್ಲಳಾಗಿ ವಚನವನ್ನ ಹಾಡುತ್ತಾ ಭಾವ ತನ್ಮಯಳಾದಳು. ಪಾತಾಳವಿತ್ತತ್ತ ಪಾದಂಗಳತ್ತತ್ತ ದಶದಿಕ್ಕು ಇತ್ತಿತ್ತ ದಶಭುಜಂಗಳತ್ತತ್ತ ಬ್ರಹ್ಮಾಂಡವಿತ್ತಿತ್ತ ಮಣಿಮುಕುಟವತ್ತತ್ತ ಚನ್ನಮಲ್ಲಿಕಾರ್ಜುನಯ್ಯ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಲ್ಲ ಲಿಂಗವೇ. ತೃಪ್ತಿಯಾಗುವಷ್ಟು ಪೂಜಿಸಿ ಮೇಲೇರತೊಡಗಿದಳು. ಶಾರೀರಿಕ ಸ್ವಭಾವದಂತೆ ಕಡಿದಾದ ಮೆಟ್ಟುಗಳನ್ನು ಏರುವಾಗ ಮೈ ದಣಿಯುತ್ತಿದ್ದರೂ ಸೃಷ್ಟಿಯ ಸೊಬಗು ನೋವನ್ನ ಮರೆಸುತ್ತಿತ್ತು. ಕುತೂಹಲ ಭರಿತಳಾಗಿ ಗುಡಿಯ ಹೊರ ಒಳಗುಗಳನ್ನು ಸನಿಹದಲ್ಲಿದ್ದಂತಹ ಪ್ರಮುಖ ಸ್ಥಳಗಳನ್ನು ಸಂದರ್ಶಿಸಿದಳು. ಶಿವಯೋಗಿ ಸಿದ್ದರಾಮೇಶ್ವರರು ಬಾಲ್ಯದಲ್ಲಿದ್ದಾಗ ಹರನಿಗಾಗಿ ಹಂಬಲಿಸಿ ಮಲ್ಲಯ್ಯನನ್ನ ಅರಸಿಕೊಂಡು ಬಂದಿದ್ದಾಗ ಪರಿಷೆಯನ್ನ ತಂಡದವರು ತಮ್ಮ ಆಚರಣೆಗೆ ಅನುಸಾರವಾಗಿ ಗುಡಿಯೊಳಗಣ ಮಲ್ಲಿಕಾರ್ಜುನನ್ನ ತೋರಿಸಿದಾಗ ಒಪ್ಪದೆ, ಇದು ಮಲ್ಲಯ್ಯನಲ್ಲ ಕಲ್ಲಯ್ಯ, ನನಗೆ ಬೇಕಾಗಿರುವುದು ಜೀವಂತ ಮಲ್ಲಯ್ಯ ಎಂದು ಶ್ರೀಶೈಲದ ಗಿರಿಗೌಹರಗಳು ಪ್ರತಿಧ್ವನಿಸುವಂತೆ ಕೂಗಿ ಗಿರಿ ಗಿಡ ವನಗಳಲ್ಲಿ ಹುಡುಕಿ ಹತಾಶನಾಗಿದ್ದನು. ದೇವನಿಗಾಗಿ ಆತ್ಮಾಹುತಿ ಮಾಡಿಕೊಳ್ಳಲು ಉದ್ಯೋಗಿಸಿ ಬರುವಾಗಲೇ ಕಣ್ಣಿಗೆ ಕಂಡಿತು ರುದ್ರಕಮ್ಮರಿ. ಆಳವಾದ ಕೊಳ್ಳದಿಂದ ಒಡಗೂಡಿದಂತಹ ಪ್ರಪಾತ. ಸಿದ್ದರಾಮನು ಆ ದಂಡೆಯ ಮೇಲೆ ಕುಳಿತು ಸುರಿಸಿದಾಗ ಕಣ್ಣೀರಧಾರೆ ಪ್ರಚಂಡವಾಗಿ ಹರಿದು ಕೊಳ್ಳದಲ್ಲಿ ಪ್ರವಹರಿಸುತ್ತಿದ್ದಂತಹ ವಾಹಿನಿಯಲ್ಲಿ ಒಂದಾಗಿ ಸಿದ್ದರಾಮನ ಹಳ್ಳವೆಂದೇ ಪ್ರಸಿದ್ಧಿಯನ್ನ ಹೊಂದಿತು. ಆ ಗಮ್ಮಿರಿಯಲ್ಲಿ ಧುಮುಕಿ ಆತ್ಮಾರ್ಪಣೆ ಮಾಡಿಕೊಳ್ಳಲು ಯತ್ನಿಸಿದಾಗಲೇ ಸಿದ್ದರಾಮನಿಗೆ ಮಲ್ಲಯ್ಯನ ಸಾಕ್ಷಾತ್ಕಾರವಾದದ್ದು. ಬೆಟ್ಟಗಳ ಬುಡಕ್ಕೆ ಮೈಯನ್ನ ತಾಡಿಸುತ್ತ ಮಂಜುಳ ರವದಿಂದ ಹಾಲಿನ ಹಳ್ಳದಂತೆ ಶುಭ್ರದವಳ ನೊರೆಯನ್ನ ಒಕ್ಕಿಸುತ್ತ ಅಲ್ಲಲ್ಲೇ ದಬೆದಬೆಯಾಗಿ ನರ್ತಿಸುತ್ತ ಮುಂಸಾಗುತ್ತಿದ್ದ ಹಳ್ಳ ಬಹು ಸುಂದರವಾಗಿತ್ತು. ಶ್ರೀಗಿರಿಯು ತನ್ನ ರಮಣೀಯ ನಿಸರ್ಗ ಸಂಪತ್ತು, ಪ್ರಶಾಂತ ವಾತಾವರಣ, ಅಲ್ಲಲ್ಲೇ ನಿರ್ಗಳವಾಗಿ ಪುಟಿಯುವ ಸೆಲೆಗಳು, ಹರಿಯುವ ಝರಿಗಳು, ಲೌಕಿಕರು ಕಷ್ಟ ಸಾಧ್ಯದಿಂದ ಬರುವಂತಹ ದುರ್ಗಮ ಕಾನನಗಳಿಂದ ಕೂಡಿ ತಪೋಧಾಮವಾಗಿತ್ತು. ಅನೇಕ ಸಾಧಕರು, ಜ್ಞಾನ ಪಿಪಾಸುಗಳು, ಸಿದ್ಧರು ಎಲ್ಲರೂ ತಮ್ಮ ತಮ್ಮ ಸಾಧನೆಯಲ್ಲಿ ಮಗ್ನರಾಗಿ ವಾಸಿಸುತ್ತಿದ್ದರು. ತನ್ನ ಅಮೂಲ್ಯ ಗಿಡಮೂಲಿಕೆಗಳ ಸಂಪದದಿಂದ ಉತ್ತಮ ವೈದ್ಯರು ರಸಸಿದ್ಧರನ್ನ ಆ ಗಿರಿಯ ಆಕರ್ಷಿಸಿದ್ದರಲ್ಲಿ ಅಚ್ಚರಿಯೇನಿಲ್ಲ. ಅಲ್ಲಿದ್ದ ಹಲವಾರು ಮಠಗಳಲ್ಲಿ ಪ್ರಮುಖವಾದಂತಹ ಉತ್ತಮ ವಿಭೂತಿಯನ್ನ ನಾಡಿಗೆ ಒದಗಿಸುತ್ತಿದ್ದಂತಹ ವಿಭೂತಿ ಮಠ, ರುದ್ರಾಕ್ಷಿಗಳನ್ನು ಉತ್ತರ ಭಾಗದಿಂದ ತಂದು ದಕ್ಷಿಣದ ಭಕ್ತರಿಗೆ ಪೂರೈಸುತ್ತಿದ್ದಂತಹ ರುದ್ರಾಕ್ಷಿ ಮಠಗಳೇ ಅಲ್ಲದೆ ಅನೇಕ ಶೈವಾಚಾರ್ಯರಿಂದ ಕೂಡಿದ್ದಂತಹ ಘಂಟಸಿದ್ದೇಶ್ವರ ಮಠ, ಪಂಚಲಿಂಗ ಮಠ, ಜಟ ವೀರಭದ್ರ ಮಠ ಇತ್ಯಾದಿಗಳನ್ನು ಸಂದರ್ಶಿಸಿ ಅಲ್ಲಿದ್ದ ಅನೇಕ ಯೋಗಿಗಳು ತಾಪಸಿಗಳೊಡನೆ ಅನುಭವ ವಿನಿಯಮ ನಡೆಸಿದಳು. ಅನಿತೊಂದು ಕಿರಿದಾದ ವಯಸ್ಸಿನಲ್ಲಿ ಆಕೆ ಗಳಿಸಿಕೊಂಡ ಜ್ಞಾನ ಸಿದ್ಧಿಗಳನ್ನು ಗುರುತಿಸಿ ಅನೇಕ ಯೋಗಿಗಳು ಅಚ್ಚರಿಯಿಂದ ಮೂಕರಾಗದೇ ಇರಲಿಲ್ಲ. ಶರಣರೇ, ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ.